ಪೇಷಂಟಿಗೆ ಮೊದಲನೇ ಇರುವ ಹಕ್ಕು ಏನಂದರೆ ಅವ್ರಿಗೇನಾಗಿದೆ ಅಂತ ತಿಳ್ಕೊಳ್ಳೋದು. ಅದು ರೈಟ್ ಟು ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ. ಆ ಹಕ್ಕಿನ ಜವಾಬ್ದಾರಿ ಒಬ್ಬ ವೈದ್ಯರ ಮೇಲಿರುತ್ತೆ. ಈಗ ಒಂದು ವೇಳೆ ನಾನು ರೋಗಿಯಾಗಿ ಹೋಗಿ ನಂಗೆ ಬರೀ ಕನ್ನಡ ಬರುತ್ತೆ ಅಥವಾ ಉರ್ದು ಬರುತ್ತೆ, ಬೆಂಗಾಲಿ ಬರುತ್ತೆ ಅಂತಿದ್ರೆ ನಂಗೆ ಅರ್ಥ ಆಗುವ ಭಾಷೆಯಲ್ಲಿ ನಂಗೆ ತಿಳಿಸಿ ಹೇಳುವ ಜವಾಬ್ದಾರಿ ವೈದ್ಯರ ಮೇಲಿರುತ್ತೆ. ನನಗೆ ಅದನ್ನು ಅರ್ಥ ಮಾಡಿ ಅದರ ರಿಪೋರ್ಟ್ಗಳನ್ನು ನಂಗೆ ನೀಡಿ, ಅದಕ್ಕೆ ರೈಟ್ ಟು ರೆಕಾರ್ಡ್ಸ್ ಆ್ಯಂಡ್ ರಿಪೋರ್ಟ್ಸ್ ಅಂದರೆ, ಆಮೇಲೆ ಯಾವ ರೀತಿಯಾಗಿ ನಾನು ಈ ರೋಗವನ್ನು ನಿವಾರಣೆ ಮಾಡ್ಕೋಬೋದು, ಯಾವ ರೀತಿಯಾಗಿ ನನ್ನ ಜೀವನ ಮುಂದೆ ಇರುತ್ತೆ ಈ ರೋಗದೊಡನೆ ಅಂತ ತಿಳ್ಕೊಳ್ಳೋದು, ಅದು ರೈಟ್ ಟು ಪೇಷಂಟ್ ಎಜುಕೇಷನ್. ಹಾಗಾಗಿ ನೀವು ಯಾವುದೇ ವೈದ್ಯರ ಮುಂದೆ ಹೋದಾಗ ಅವರು ಇದು ತಗೊಳ್ಳಿ ಅಂತ ಬರ್ಕೊಟ್ಬಿಟ್ರೆ ನೀವೇನು ಕೇಳಬೇಕಂತಿಲ್ಲ. ನೀವು ನಂಗೆ ಏನಾಗಿದೆ, ಯಾವ ರೀತಿಯಾದ ತೊಂದರೆ ಆಗಿದೆ, ಅದಕ್ಕೆ ರಿಪೋರ್ಟ್ಗಳೇನು, ರೆಕಾರ್ಡ್ ಏನು ನಂಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ, ನಾನು ಮುಂದೆ ಯಾವ ರೀತಿಯಾಗಿ ನಿವಾರಣೆ ಆಗುತ್ತೆ, ಈ ಔಷಧಿ ಇಲ್ಲದಿದ್ದರೆ ಯಾವ ರೀತಿಯಾಗಿ ಈ ಔಷಧಿ ತೊಗೊಂಡ್ರೆ ಏನಾಗುತ್ತೆ, ಯಾವ್ಯಾವ ರೀತಿ ತೊಂದರೆಗಳಾಗ್ಬೋದು ಅಥವಾ ಸುಧಾರಣೆ ಹೇಗಾಗುತ್ತೆ, ಇದನ್ನೆಲ್ಲ ನೀವು ಪ್ರಶ್ನೆ ಮಾಡಿ ಕೇಳುವ ಹಕ್ಕು ನಿಮಗಿದೆ. ಅದನ್ನು ತಿಳಿಸೋ ಜವಾಬ್ದಾರಿ ಆ ವೈದ್ಯರ ಮೇಲೆ, ಆಸ್ಪತ್ರೆಯ ಮೇಲೆ ಇರುತ್ತೆ.